ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡೋದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ. ನಾ ಹತ್ತಲಾಗದ ಸ್ಥಾನಕ್ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ. ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ. ನಾ ಹತ್ತಲಾಗದ ಸ್ಥಾನಕ್ಕತ್ತಿದ್ದು ನನ್ನ ಕಾಲದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ ಕೃಪೆಯೇ
ಪ್ರೈಸ್ ಲಾರ್ಡ್. ಕ್ರಿಸ್ತೇಸುವಿನ ಮಧುರವುಳ್ಳ ನಾಮದಲ್ಲಿ ಮತ್ತೊಂದು ಸಲ ತಮ್ಮೆಲ್ಲರಿಗೆ ಈ ಒಂದು ಸಬ್ಬತ್ ದಿವಸದ ಆರಾಧನೆಯಲ್ಲಿ ನಾನು ನಿಮ್ಮೆಲ್ಲರಿಗೆ ವಂದಿಸುವಂತವನಾಗಿದ್ದೇನೆ. ದೈವ ಸಂದೇಶವನ್ನು ಕೇಳೋದಕ್ಕಾಗಿ ತಮ್ಮೆಲ್ಲರನ್ನು ನಾನು ಆಹ್ವಾನಿಸುವಂತವನಾಗಿದ್ದೇನೆ. ಮತ್ತೊಂದು ಸಲ ದೇವರ ನಾಮಕ್ಕೆ ಸ್ತೋತ್ರ. ನನ್ಗೆ ಗೊತ್ತು, ಕಳೆದ ವಾರ ಯೂಟ್ಯೂಬ್ ಮೂಲಕ ನಿಮಗೆ ಸಂದೇಶ ಸಿಕ್ಕಿರ್ಲಿಲ್ಲ. ಕೆಲವು ಕಾರಣಾಂತರಗಳಿಂದ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಆದಾಗ್ಯೂ ಕೂಡ ನನ್ನ ನೆನಸಿನ ಅನೇಕ ಜನರು ಈ ಯೂಟ್ಯೂಬ್ ಮಾಧ್ಯಮದ ಮೂಲಕ ಕನೆಕ್ಟ್ ಆಗಿದ್ದೀರಿ ಮತ್ತು ಯಥಾ ರೀತಿಯಲ್ಲಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಒಂದು ಪ್ರೋತ್ಸಾಹನೆ ಪ್ರೇರೇಪಣೆಯನ್ನು ಕೊಡ್ತಾ ಇದ್ರಿ. ನಿಮ್ಮ ಕಾಮೆಂಟ್ಸ್ ಗಳಿಗಾಗಿ, ನೀವು ಇತರರಿಗೆ ಶೇರ್ ಮಾಡುವುದಕ್ಕಾಗಿ ತಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕವಾಗಿ ವಂದಿಸುವಂತವನಾಗಿದ್ದೇನೆ. ನಾನು ನೆನೆಸ್ತೇನೆ, ನಾನು ಈ ದಿವಸಗಳಲ್ಲಿ ಸಿರೀಸ್ ಆಫ್ ಸೆರ್ಮನ್, ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯ ಆಧಾರದ ಮೇಲೆ ಈ ಸಿರೀಸ್ ಆಫ್ ಸೆರ್ಮನ್ ತರುವಾಗ ತಾವೆಲ್ಲರೂ ಈ ಒಂದು ಪುಸ್ತಕ ಅಥವಾ 2 ಕೊರಿಂಥಿಯನ್ಸ್ ಅನ್ನು ಅಧ್ಯಯನ ಮಾಡುವಾಗ ನಾವೆಲ್ಲರೂ ಅನೇಕ ಸಂಗತಿಗಳನ್ನು ಕಲ್ತ್ಕೊಳ್ಬೇಕು ಮತ್ತು ಅನೇಕ ಸತ್ಯಾರ್ಥಗಳನ್ನು ನಾವು ತಿಳ್ಕೊಳ್ಬೇಕು ಎಂಬ ಒಂದು ನಂಬಿಕೆಯಿಂದ ತಮ್ಮೆಲ್ಲರೂ ನಾನು ಪ್ರೇರೇಪಿಸುವಂತವನಾಗಿದ್ದೇನೆ. ಆರಾಧನೆಯ ಪ್ರಥಮ ಭಾಗದಲ್ಲಿ ತಾವೆಲ್ಲರೂ ಪ್ರಾರ್ಥನೆ ಮೂಲಕ, ಸತ್ಯವೇದವನ್ನು ಓದುವುದರ ಮೂಲಕ, ನಾನು ಕೊಟ್ಟಿರುವಂತಹ ಭಾಗವನ್ನು ಓದಿ ನೀವು ದೈವ ಸಂದೇಶಕ್ಕಾಗಿ ನೀವು ಸೇರಿ ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೆ ನಾನು ವಂದಿಸುವಂತವನಾಗಿದ್ದೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ನಾವು ಇನ್ನೂ ಈ ರೀತಿಯ ಆನ್ಲೈನ್ ಮಾಧ್ಯಮದಲ್ಲಿ ಹೋಗ್ತಾ ಇದ್ದೇವೆ. ಆದ್ರೂ ಕೂಡ ದೇವರ ಕೃಪೆಯಲ್ಲಿ, ದೇವರ ದಯೆ, ದೇವರ ಕನಿಕರ ನಮ್ಮೆಲ್ಲರ ಮೇಲೆ ಇರಲಿ. ಬರುವಂತ ದಿವಸಗಳು ಯಾವ ರೀತಿಯಲ್ಲಿ ಇರುತ್ತವೋ ನಮ್ಗೆ ಗೊತ್ತಿಲ್ಲ. ಯಾವಾಗ ದೇವರ ಆಲಯಗಳು ಪ್ರತ್ಯೇಕವಾಗಿ ಮುಂಬೈ ಪಟ್ಟಣದಲ್ಲಿ ತೆರೆಯಲ್ಪಡುತ್ತವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವೆಲ್ಲೋ ಇದ್ದೀವೋ, ನಮ್ಮ ಮನೆಗಳಲ್ಲಿ, ನಮ್ಮ ಸ್ಥಳಗಳಲ್ಲಿ, ನಮ್ಮ ಬಂಧು ಮಿತ್ರರ ಜೊತೆಯಲ್ಲಿ, ನಮ್ಮ ಕುಟುಂಬದವರ ಜೊತೆಯಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿರುವಂತೆ, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದು, ನಾವು ಪ್ರಾರ್ಥನೆ ಮಾಡುವುದರ ಮೂಲಕ, ನಾವು ದೇವರ ವಾಕ್ಯಗಳನ್ನು ಕೇಳುವುದರ ಮೂಲಕ, ಒಬ್ಬರನ್ನೊಬ್ಬರನ್ನು ಪ್ರೇರೇಪಿಸುವುದರ ಮೂಲಕ, ಒಬ್ಬರೊಬ್ಬರ ಸುಖ ದುಃಖಗಳಲ್ಲಿ ನಾವು ಭಾಗವಹಿಸುವುದರ ಮೂಲಕ ನಾವೆಲ್ಲರೂ ಒಬ್ಬರಿಗೋಸ್ಕರೊಬ್ಬರು ಧೈರ್ಯ ಕೊಡೋಣ ಎಂಬುದಾಗಿ ನಿಮ್ಮೆಲ್ಲರಿಗೆ ನಾನು ಪ್ರೇರೇಪಿಸುವಂತವನಾಗಿದ್ದೇನೆ. ನಾವು ವಾಕ್ಯಗಳನ್ನು ಕೇಳೋದಕ್ಕಿಂತ ಮುಂಚೆ ನಮ್ಮ ತಲೆಗಳನ್ನು ಬಾಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಎಲ್ಲಾ ಒಳ್ಳೆ ದಾನಗಳಿಗೆ ಮೂಲಕರ್ತನಾದ ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಆರಾಧನೆಯಲ್ಲಿ ಸ್ವಾಮಿ, ನಿನ್ನ ಸನ್ನಿಧಿಯಲ್ಲಿ ನಾವು ಬಂದಿರುವಾಗ ಈ ದಿನವನ್ನು ಆಶೀರ್ವಾದ ಮಾಡು ಕರ್ತನೆ. ಅನೇಕ ಮಕ್ಕಳು ಈ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ವಾಕ್ಯಗಳನ್ನು ಕೇಳುವಾಗ, ಮನೆಗಳಲ್ಲಿ ಕೂತ್ಕೊಂಡು ಆರಾಧನೆಗಳನ್ನು ಮಾಡುವಾಗ, ದೈವ ಸಂದೇಶವನ್ನು ಗ್ರಹಿಸಿಕೊಳ್ಳುವಾಗ, ದೇವರ ಆತ್ಮನ ಜ್ಞಾನ, ತಿಳುವಳಿಕೆ, ಬುದ್ಧಿ, ಅನೇಕರಲ್ಲಿ ಆಳವಾದ ಸಮರ್ಪಣೆಯು ಕರ್ತನೆ, ದೇವರ ರಾಜ್ಯಕ್ಕಾಗಿ ನೀತಿಗೋಸ್ಕರ ತವಕ ಪಡುವಂತೆ ನಮ್ಮೆಲ್ಲರನ್ನು ನೀನು ಆಶೀರ್ವಾದ ಮಾಡು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರು ಅಸ್ವಸ್ಥಲಿದ್ದಾರೋ ಅವರ ಮೇಲೆ ನಿನ್ನ ಗಾಯವುಳ್ಳ ಹಸ್ತವನ್ನು ಚಾಚು. ಯಾರು ದುಃಖ ಕಣ್ಣೀರಿನಲ್ಲಿ, ಬಡತನದಲ್ಲಿ, ಹಣದ ಕೊರತೆಗಳಲ್ಲಿ, ಕೆಲಸ ಕಾರ್ಯಗಳ ಅನೇಕ ಕೊರತೆಗಳಲ್ಲಿ ಜೀವಿಸ್ತಾ ಇದ್ದಾರೋ ಅಂತವರೆಲ್ಲರನ್ನು ದೃಷ್ಟಿಸಿ ನೋಡು, ಅವರನ್ನು ಪರಾಮರಿಸು, ಅವರ ಅಗತ್ಯಗಳನ್ನು ಪೂರೈಸು ಕರ್ತನೆ. ಯೆಹೋವ ಈರಿ ಆಗಿದ್ದು ಅವರಿಗೆ ತಕ್ಕ ಪ್ರತಿಫಲ, ಆಶೀರ್ವಾದಗಳನ್ನು ಸ್ವಾಮಿ ಅವರ ಜೀವಿತಕ್ಕೆ ಕೊಡು ಎಂಬುದಾಗಿ ನಾನು ಬೇಡುತ್ತೇನೆ ಸ್ವಾಮಿ. ತಿರುಗಿ ಸ್ವಾಮಿ, ಈ ದಿವಸ ಮುಂಜಾನೆ ಆರಾಧನೆಗಾಗಿ, ಸಬ್ಬ ದಿವಸಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇನೆ. ಎಲ್ಲಾರ ಕುಟುಂಬಗಳಲ್ಲಿ, ಪ್ರತಿಯೊಂದು ಹೃದಯಗಳಲ್ಲಿ ದೇವರ ಶಾಂತಿ, ಸಮಾಧಾನವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ಸ್ವಾಮಿ. ಎಲ್ಲಾರಿಗೆ ಆಧಾರನಾಗೋ ಸ್ವಾಮಿ. ಎಲ್ಲಾರ ಜೀವಿತಗಳಲ್ಲಿ ಸ್ವಾಮಿ ನೀನೇ ಕರ್ತನು ದೇವರಾಗಿದ್ದು ನಡೆಸ್ಕೊಂಡು ಹೋಗು. ನಿನ್ನ ಕೃಪೆಯಲ್ಲಿ ನಿನ್ನ ಚಿತ್ತ ಇದ್ದಿದೆ ಆದ್ರೆ ಬಹಳ ಬೇಗನೆ ಆಲಯದ ಬಾಗಿಲುಗಳು ತೆರೆಯಲ್ಪಡಲೆಂಬುದಾಗಿ ಪ್ರಾರ್ಥಿಸ್ತೇವೆ. ಬರುವಂತ ಈ 3ನೇ ಹಂತದಲ್ಲಿ ಸ್ವಾಮಿ ಸ್ಥಿತಿಗತಿಗಳು ಹೇಗಾಗಿರ್ತವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳನ್ನು, ಎಲ್ಲಾ ದೇವ ಭಕ್ತರನ್ನು, ದೇವ ಜನರನ್ನು ಸ್ವಾಮಿ, ಯೆಹೋವ ದೇವರಿಗೆ ಸಂಬಂಧಪಟ್ಟಂತ ಎಲ್ಲಾ ಅಬ್ರಾಹ್ಮನ ಸಂತಾನದವರನ್ನು ಸ್ವಾಮಿ ನಿನ್ನ ಕಲ್ವರಿ ಶಿಲುಬೆಯ ಪರಿಶುದ್ಧವಾದ ರಕ್ತದಲ್ಲಿ ಮುದ್ರೆಗೊಳಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಈಗಾಗಲೇ ಬಹಳ ದುಃಖ, ಕಣ್ಣೀರು, ನೋವಿನಲ್ಲಿ ನಾವು ಹಾದು ಹೋಗಿದ್ದೇವೆ. ಅನೇಕರು ತಮ್ಮ ಪ್ರಿಯರನ್ನು ಕಳ್ಕೊಂಡಿದ್ದಾರೆ ಸ್ವಾಮಿ. ಆದ್ರೆ ಇನ್ನು ಮೇಲೆ ಸ್ವಾಮಿ ಯಾರು ಇಂಥ ದುಃಖ ಕಣ್ಣೀರಿಗೆ ಒಳಗಾಗದಂತೆ ಎಲ್ಲರೂ ಸುರಕ್ಷಿತವಾಗಿರ್ಲಿ. ಎಲ್ಲರಿಗೆ ಆರೋಗ್ಯವನ್ನು ದಯಪಾಲಿಸು. ಹೇಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ವ್ಯಾಕ್ಸಿನ್ಸ್ಗಳು ಬೇಕೋ ನಿನ್ನ ವ್ಯಾಕ್ಸಿನ್ ಒದಗಿಸಬೇಕೆಂಬುದಾಗಿ, ಅವರು ತೆಗೆದುಕೊಳ್ಳುವಂತ ಒಂದು ಜ್ಞಾನ, ತಿಳುವಳಿಕೆಯನ್ನು ನಿನ್ನ ಪ್ರಿಯ ಮಕ್ಕಳಿಗೆ ಕೊಡು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಇವುಗಳಿಂದ ಯಾರಿಗೂ ಏನು ಗಾಚಾರ, ಅಸ್ವಸ್ಥಗಳು ಉಂಟಾಗದಂತೆ ನಿನ್ನ ಎಲ್ಲರನ್ನು ಮುಟ್ಟಿ ಗುಣಪಡಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ ಸ್ವಾಮಿ. ನಿನ್ನ ದಾಸನಂತ ನನ್ನ ಜೀವಿತಕ್ಕಾಗಿ, ಈ ಸೇವೆಗಾಗಿ, ಈ ಆನ್ಲೈನ್ ಮಾಧ್ಯಮದಲ್ಲಿ ಸೇರುವಂತ, ವಾಕ್ಯ ಸಂದೇಶವನ್ನು ಕೇಳುವಂತ ಎಲ್ಲಾ ಮಕ್ಕಳಿಗಾಗಿ ಸ್ತೋತ್ರ ಹೇಳುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ಆಮೇನ್.
ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯ 1ನೇ ಅಧ್ಯಾಯದ 15ನೇ ವಚನದಿಂದ ಹಿಡ್ಕೊಂಡು 2ನೇ ಅಧ್ಯಾಯದ 11ನೇ ವಚನದವರೆಗೆ ನೀವು ದೇವರ ವಾಕ್ಯಗಳನ್ನು ಓದ್ಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. अगर इस वचन को संदेश को सुनना है, पौलुस की जो दूसरी पत्री है कोरिंथ कलीसिया के लिए, वो पहले अध्याय के 15वें पद से लेकर दूसरे अध्याय के 11वें पद के इस पूरे भाग को अगर आप पढ़ेंगे, ಇಡೀ ಭಾಗವನ್ನು ನಾವು ಓದಬೇಕಾದ್ರೆ ಈಗಾಗಲೇ ನಾನು ಪರಿಚಯ ಮಾಡಿಕೊಟ್ಟೆ ಯಾವ ಉದ್ದೇಶದಿಂದ ಪೌಲನು ಕೊರಿಂಥದವರಿಗೆ 2ನೇ ಪತ್ರಿಕೆಯನ್ನು ಒಂದು ಉದ್ದೇಶ ಪೂರ್ವಕವಾಗಿ ಆತನು ಬರೆಯುವಂತವನಾಗಿದ್ದಾನೆ. ಆತನು 1ನೇ ಅಧ್ಯಾಯದಲ್ಲಿ ತಿಳಿಸಿಕೊಡುವಾಗ ಆತನು ತನ್ನ ವೈಯಕ್ತಿಕ ಅನುಭವಗಳಿಂದ ಆತನು ಈ ಪತ್ರಿಕೆಯನ್ನು ಪ್ರಾರಂಭ ಮಾಡುವಂತವನಾಗಿದ್ದಾನೆ. अपने स्वयं के अनुभव से पौलुस जो है इस पत्री को उस कलीसिया के लोगों के लिए वो लिखता है. कलीसिया में बहुत अनबन है, कलीसिया में एकता नहीं है, कलीसिया में अशांति है, कलीसिया में मिसकंसेप्शन है, कलीसिया में मिसअंडरस्टैंडिंग है, कलीसिया में लोगों के बीच में एकता नहीं है, या फिर कलीसिया में डॉक्ट्रिन्स को लेकर, सिद्धांतों को लेकर अलग अलग उनका सोचने का या फिर समझने का क्षमता अलग है. इसलिए पौलुस जो है एक सही मार्गदर्शन को, एक सही बातों को और एक सच्चाई को वो वचन के द्वारा, अपने वैयक्तिक अनुभव के द्वारा वो लोगों के लिए वो प्रकट कर रहा है. ತನ್ನ ಸ್ವಂತ ಅನುಭವಗಳಿಂದ ಪೌಲನು ದೈವ ಸಂದೇಶವನ್ನು ಆತನು ತಿಳಿಸುವಂತವನಾಗಿದ್ದಾನೆ. ಕಳೆದ ಸರ್ಮನ್ ಅಥವಾ ಪ್ರಸಂಗದಲ್ಲಿ ತಿಳಿಸಿಕೊಟ್ಟೆ ಯಾವಾಗ, ಎಲ್ಲಿಂದ, ಹೇಗೆ ಬರೆದನು, ಯಾವ ಉದ್ದೇಶದಿಂದ ಬರೆದನು ಎಂಬುದಾಗಿ. ಈಗ 1ನೇ ಅಧ್ಯಾಯದಲ್ಲಿ ಬರುವಾಗ ಆತನು ಸಂತೈಸುವಂತ ದೇವರ ವಿಷಯದಲ್ಲಿ ಆತನು ಮಾಡುವಂತವನಾಗಿದ್ದಾನೆ. ಆತನು ಮರಣಕರವಾದಂತ ಅನುಭವದಿಂದ ಹಾದು ಹೋದಾಗಲೂ ದೇವರು ಯಾವ ರೀತಿಯಲ್ಲಿ ಕಾಪಾಡಿದನು ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಆತನು ಯಾವುದೇ ವಿಷಯಕ್ಕಾಗಿ ಹೆಮ್ಮೆ ಪಡಬೇಕಾದ್ರೆ, ಕೊಚ್ಚಿಕೊಳ್ಳಬೇಕಾಗಿದೆ ಆದ್ರೆ ಕೇವಲ ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ಆತನು ಹೆಚ್ಚಳ ಪಡುವಂತವನಾಗಿದ್ದಾನೆ. ನಾವು ಸಮಥಿಂಗ್ ಮೋರ್ ಪರ್ಸನಲಿ ಶೇರಿಂಗ್ ಹಿಯರ್, ಇನ್ನೂ ಕೆಲವು ಸಂಗತಿಗಳನ್ನು ಪೌಲನು ಈ ಭಾಗದಲ್ಲಿ ತಿಳಿಸುವಂತವನಾಗಿದ್ದಾನೆ. व्हाट इज द पैसेज में क्या है पता है? अब आगे पैसेज में हम ये देखते हैं, पॉल इज अ मैन हु इज अ ट्रैवलर, वो एक ट्रैवलिंग प्रीचर है. ಆತನು ಪೌಲನು ಪ್ರಯಾಣಗಳನ್ನು ಮಾಡುತ್ತಾ ಸೇವೆಯನ್ನು ಮಾಡ್ತಾ ಇದ್ದಾನೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒಂದು ಸಭೆಯಿಂದ ಇನ್ನೊಂದು ಸಭೆಗೆ, ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ, ಎಲ್ಲೆಲ್ಲಿ ಹೇಗೆ ಆತನಿಗೆ ಅನುಕೂಲವಾಗ್ತಾ ಇದೆಯೋ ಅದಕ್ಕೋಸ್ಕರ ನಾವು ಥಿಯೋಲಾಜಿಕಲ್ ಸ್ಟಡಿ ಮಾಡುವಾಗ, ಕನ್ಫರ್ಮೇಶನ್ ಕ್ಲಾಸ್ ನಲ್ಲಿ ಕೂಡ ನಾನು ಅನೇಕ ಸಲ ಮಕ್ಕಳಿಗೆ ಹೇಳುವಾಗ ಐ ಆಲ್ವೇಸ್ ಮೆನ್ಷನ್ ದಟ್ ಪಾಲ್ ಹ್ಯಾಡ್ 3 ಮಿಷನರಿ ಜರ್ನಿ, 3 ಮಿಷನರಿ ಪ್ರಯಾಣವನ್ನು ಪೌಲನು ತನ್ನ ಜೀವನ ಯಾತ್ರೆಯಲ್ಲಿ, ತನ್ನ ಸೇವೆಯಲ್ಲಿ ಆತನು ಮಾಡಿದನೆಂಬುದಾಗಿ ನೋಡುತ್ತೇವೆ. 3 ಸಲ ದೊಡ್ಡ ಪ್ರಯಾಣಗಳನ್ನು ಮಾಡಿದ. ಒಂದು ಸಲ ಒಂದು ಸಭೆಗೆ ಹೋಗಿ ಬಂದಿದ್ದಾಗಲೂ ಕೂಡ 2ನೇ ಸಲ ಹೋಗುವಂಥದ್ದು, 2ನೇ ಸಲ ಸಂಧಿಸುವಂಥದ್ದು, ಈ ರೀತಿಯಲ್ಲಿ ಪೌಲನು ತನ್ನ ಸೇವೆಯನ್ನು ಆತನು ಮುಂದುವರಿಸಿಕೊಂಡು ಹೋದನು ಎಂಬುದಾಗಿ ನೋಡುತ್ತೇವೆ. ನಾವು ದ ಕಾಂಟೆಕ್ಸ್ಟ್, ದ ಸಂದರ್ಭ ಏನುಂಟು ಗೊತ್ತುಂಟಾ? जो संदर्भ यहाँ पर क्या है पता है? पौलुस की इच्छा है कि वो कोरिन्थ कलीसिया में आए. पौलुस की इच्छा है कि वो कोरिन्थ की कलीसिया के लोगों को वापस मिले, उनसे मुलाकात करे, उनके साथ में संगति करे, उनके साथ में, उनके बीच में वो रहे, वो कुछ समय बिताए, वचन को बांटे, लोग जो कमजोर हुए हैं विश्वास में उन्हें मजबूत करे. ये सारा मकसद, अपेक्षा, इच्छाओं को पौलुस लेकर रखा है. ಪೌಲನು ತನ್ನೊಳಗೆ ಈ ಸಭೆಗೋಸ್ಕರ ಆಸಕ್ತಿ ಇಟ್ಕೊಂಡಿದ್ದಾನೆ. ಇವರನ್ನು ಸಂಧಿಸಬೇಕು, ಇವರನ್ನು ಭೇಟಿ ಆಗ್ಬೇಕು, ಇವರ ಹತ್ರ ಇಳ್ಕೊಳ್ಬೇಕು, ಇವರ ಹತ್ರ ನಾನು ಮಾತಾಡಬೇಕು ಮತ್ತು ಇವರಿಗೋಸ್ಕರ ದೈವ ಸಂದೇಶವನ್ನು ಕೊಡಬೇಕೆಂಬುದಾಗಿ ಪೌಲನ ಒಂದು ಉದ್ದೇಶವಾಗಿದೆ ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಸೊ ಹಿ ವಾಂಟ್ ಟು ವಿಸಿಟ್ ದ ಚರ್ಚ್ ಎಟ್ ಕೊರಿಂಥ್. कोरिन्थ कलीसिया को वो विजिट करना चाहता है. ಆದ್ರಿಂದ ಕೇಳಿಸ್ಕೊಳ್ರಿ, ಇಲ್ಲಿ ವಚನ 16 ಮತ್ತು 17ನೇ ವಚನದಲ್ಲಿ ಬರುವಾಗ ಆತನೇನು ಹೇಳ್ತಾನೆ? ಮೊದಲು ನಿಮ್ಮ ಬಳಿಗೆ ಬಂದು ನಿಮ್ಮ ಮಾರ್ಗವಾಗಿ ಮೆಕೆದೋನ್ಯಕ್ಕೆ ಹೋಗಿ, ಆಮೇಲೆ ಮೆಕೆದೋನ್ಯವನ್ನು ಬಿಟ್ಟು ತಿರುಗಿ ನಿಮ್ಮ ಬಳಿಗೆ ಬಂದು ನಿಮ್ಮಿಂದ ಯೂದಾಯಕ್ಕೆ ಸಾಗ ಕಳಿಸಲ್ಪಡಬೇಕೆಂದು ಯೋಚಿಸಿದ್ದೆನು ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. Listen to this very carefully. जो भी लोग संदेश को सुन रहे हैं बहुत अच्छे से समझिएगा. You know, the deeper you go, ಎಷ್ಟು ಆಳವಾಗಿ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ತಿರೋ ಅಷ್ಟು ಆಳವಾಗಿ ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡಬೇಕು. ಅನೇಕ ಕ್ರೈಸ್ತರು ಈ ದಿವಸ ಈ ಘೋರ ವ್ಯಾಧಿಯಲ್ಲಿ, ಲಾಸ್ಟ್ ಡೇಸ್, ಕೊನೆಯ ದಿನಮಾನಗಳಲ್ಲಿ ಬಹಳ ವಿಪರೀತವಾದಂತ ಅನುಭವಗಳಲ್ಲಿ ಹಾದು ಹೋದ್ರು ಕೂಡ ದೇವರ ವಾಕ್ಯಗಳನ್ನು, ದೇವರ ಸೇವಕರನ್ನು
ದೇವರಿಂದ ಬರುವಂತ ಮಾತುಗಳಿಗೆ ನಾವು ಲಕ್ಷ್ಯ ಕೊಡ್ತಾ ಇಲ್ಲ. ಈಗ ಪೌಲನು ಎಷ್ಟು ಭಾರದಿಂದ ಈ ಸಭೆಗೆ ತಿಳಿಸ್ತಾ ಇದ್ದಾನೆ ಗೊತ್ತುಂಟಾ? ನನಗೆ ನಿಮ್ಮ ಬಳಿಯಲ್ಲಿ ಬರಬೇಕೆಂಬುದಾಗಿ ಆಸೆ ಉಂಟು, ನಾನು ನಿಮ್ಮಿಂದ ಹಾದು ಹೋಗ್ಬೇಕು. ಹಿ ವಾಂಟ್ಸ್ ಟು ಗೋ ಟು ಮೆಸಿಡೋನಿಯನ್ ಚರ್ಚ್, ಮೆಕೆದೋನ್ಯ ಸಭೆಗೆ ಹೋಗ್ಬೇಕೆಂಬುದಾಗಿ ಆತನಿಗೆ ಆಸೆ ಉಂಟು. ಈಗ ಮೆಕೆದೋನ್ಯಕ್ಕೆ ಮುಟ್ಟಬೇಕಂದ್ರೆ ಕೊರಿಂತದವ್ರ ಹತ್ರ ಬಂದು ಕೊರಿಂತದಲ್ಲಿ ಇಳ್ಕೊಂಡು ಅಲ್ಲಿಂದ ಮೆಕೆದೋನ್ಯಕ್ಕೆ ಹೋಗಿ ಮೆಕೆದೋನ್ಯದಿಂದ ಮತ್ತೆ ವಾಪಸ್ ಕೊರಿಂತಿಗೆ ಬಂದು ಮತ್ತೆ ಕೊರಿಂತದಲ್ಲಿ ಇಳ್ಕೊಂಡು ಕೊರಿಂತಿಂದ ಮತ್ತೆ ವಾಪಸ್ ಯೂದಾಯಕ್ಕೆ ನೀವು ನನಗೆ ಕಳಿಸ್ಕೊಡ್ಬೇಕು ಎಂಬುದಾಗಿ ಆಸೆ, ಆಲೋಚನೆ, ವಿಚಾರಗಳನ್ನು, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ವಾಟ್ ಅ ಬ್ಯೂಟಿಫುಲ್ ಪ್ಲಾನ್! ಈ ಸೇವೆ ಯಾತ್ರೆಯಲ್ಲಿ ಪೌಲನು ಎಷ್ಟು ಸುಂದರವಾಗಿ ಒಂದು ಸಭೆಗೋಸ್ಕರ ಚಿಂತಿಸ್ತಾ ಇದ್ದಾನ್ರಿ. ಒಂದು ಸಭೆಗೋಸ್ಕರ ಭಾರವನ್ನು ಇಟ್ಕೊಂಡಿದ್ದಾನೆ. ಒಂದು ಸಭೆಗೋಸ್ಕರ ಆತನೊಂದು ದರ್ಶನವನ್ನು ಇಟ್ಕೊಂಡು ಹೇಗೆ ಯಾವ ರೀತಿಯಲ್ಲಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇನ್ನು ಮುಂದೆ ನಾನು ಸ್ವಾರ್ಥ ಸೇವೆ ಯಾವ ರೀತಿಯಲ್ಲಿ ಮಾಡಬೇಕೆಂಬುದಾಗಿ ಪ್ಲಾನ್ ಮಾಡ್ಕೊಂಡನ್ರಿ. He is a man of the blessed plan in the ministry. प्रभु की सेवकाई में सारे उत्तम योजनाओं को उसने बनाया, सारे उत्तम विचारों को उसने लेकर चला है. लेकिन समस्या यह है कि आगे के भाग में पौलुस की योजनाओं को लोग समझ नहीं पा रहे हैं, पौलुस की सेवकाई को लोग समझ नहीं पा रहे हैं, पौलुस के मकसद को वो समझ नहीं पा रहे हैं. इसलिए आगे के पैसेज में, फिर आगे के भाग में इन सारी बातों को मैं बताना चाहूंगा. ಆಸೆ ಏನುಂಟು? ನಾನು ಬರಬೇಕು, ನಿಮ್ಮನ್ನು ಸಂಧಿಸಬೇಕು, ನಿಮಗೆ ಭೇಟಿ ಆಗಬೇಕು, ನಿಮ್ ಜೊತೆಲಿ ಸಮಯ ಕಳೆಯಬೇಕೆಂಬುದಾಗಿ ಆಸೆ ಇಟ್ಕೊಂಡಿರುವಾಗ ಇವರು ಯಾವ ರೀತಿಯಲ್ಲಿ ನನ್ನನ್ನು ಅರ್ಥ ಮಾಡ್ಕೊಳ್ತಿದ್ದಾರೋ ಎಂಬ ಒಂದು ವಿಚಾರದಲ್ಲಿ ಪೌಲನು ಒಳಗಾಗಿದ್ದಾನೆ. I am always blessed by the ministry of Paul. Whenever I think I cannot, no one can be compared with the ministry of Paul. But I would say every pastor, मैं इस बोझ के साथ में चलता हूं कि पौलुस ने जैसा सेवा किया, पौलुस ने जैसा प्रचार किया, पौलुस ने जैसे सिखाया, पौलुस ने जो अधिकार का इस्तेमाल किया, पौलुस जो परमेश्वर के वचन के प्रकाशन को, रेवलेशन को, सिद्धांतों को उसने कलीसिया को बताया, उन सारी बातों को मैं ये सोचता हूं कि मैं अपने जीवन में रखते हुए अपनी कलीसिया के लोगों को, अपने प्रियजनों को इन बातों को बताना बहुत ही जरूरी है. वचन में ये लिखा गया है, क्या मैं इन सारी योजनाओं को चंचलता से कर रहा हूं? ನಾನು ಇವೆಲ್ಲಾ ಯೋಜನೆಗಳನ್ನು ಮಾಡಿಕೊಳ್ಳುವಾಗ ಇದರ ವಿಷಯದಲ್ಲಿ ಚಪಲಚಿತ್ತನಾಗಿದ್ದೇನೋ ಎಂಬುದಾಗಿ ಹೇಳಿ, ನಾನು ಯೋಚಿಸುವುದನ್ನು ಕೇವಲ ಮಾನುಷ ಬುದ್ಧಿಯಿಂದ ಯೋಚಿಸಿ ಹೌದು ಹೌದು ಅಂದ ಮೇಲೆ ಅಲ್ಲ ಅಲ್ಲ ಅನ್ನುವವನಾಗಿದ್ದೇನೋ ಎಂಬ ಒಂದು ಪ್ರಶ್ನೆ, ಒಂದು ಕ್ವಶನ್ ಮಾರ್ಕ್ ಈ ಸಭೆಯವರ ಮುಂದೆ ಇಡುವಂತವನಾಗಿದ್ದಾನೆ. सारे विश्वासी लोगों को मैं सवाल करना चाहूंगा, हाउ मेनी ऑफ यू रियली डाउट इन द मिनिस्ट्री ऑफ योर पास्टर? ಎಲ್ಲಾ ವಿಶ್ವಾಸಿ ಮಕ್ಕಳು, ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳು, ಎಲ್ಲಾ ಸಭಿಕರು ದಯಮಾಡಿ ಕೇಳಿಸ್ಕೊಳ್ರಿ. ಎಷ್ಟು ಜನ ದೇವ ಸೇವಕರ ಸೇವೆಗೆ ನೀವು ಪ್ರಶ್ನೆ ಮಾಡುವಂತವರಾಗಿದ್ದೀರಿ, ಸಂಶಯ ಪಡುವಂತವರಾಗಿದ್ದೀರಿ. आज एक स्टेटस में जब एक जन का मैं सुन रहा था, I just want to say, I just saw that one of the sermon ಬಿಷಪ್ ಟಿ.ಡಿ. ಜೇಕ್ಸ್ ಎಂಬುದಾಗಿ ಹೇಳುವಾಗ, ಬಿಷಪ್ ಟಿ.ಡಿ. ಜೇಕ್ಸ್ ನ ಸಂದೇಶಗಳನ್ನು ನೀವು ಯೂಟ್ಯೂಬ್ ನಲ್ಲಿ ನೋಡಬೇಕಂದ್ರೆ, ಐ ನೋ ಈಸ್ ಅ ಕ್ಯಾರಿಸ್ಮ್ಯಾಟಿಕ್ ಟೈಪ್ ಆಫ್ ಪ್ರೀಚರ್, ಫುಲ್ ಆಫ್ ಮ್ಯಾನ್ ಆಫ್ रेवलेशन, मैन ऑफ पावर, अथॉरिटी. ये बहुत अद्भुत रीति से वो प्रचार करता है. बट he said once short video, let it go. ಒಬ್ಬ ಸೇವಕನ ಜೀವಿತದಲ್ಲಿ ಏನಾದ್ರೂ ಅಂತ ಸ್ಥಿತಿಗತಿಗಳು ಬಂದ್ರೆ, ಅಂದ ಅನುಭವಗಳು ಬಂದಿದೆ ಆದ್ರೆ, ಅಂತ ಜನರು ಬಂದಿದೆ ಆದ್ರೆ, ಎನಿಥಿಂಗ್ ದಟ್ ಕಮ್ಸ್, ಇಫ್ ಇಟ್ ಇಸ್ ಗೋಯಿಂಗ್, ಲೆಟ್ ಇಟ್ गो. बट एवरी बिलीवर, मैं कलीसिया के लोगों को, विश्वासी लोगों को मैं सचेत या फिर प्रेरित करना चाहूंगा कि सबसे पहले एक मिशनरी, एक पास्टर, एक इवेंजलिस्ट को समझने की कोशिश करो, उसकी सेवकाई को समझने की कोशिश करो, उसके दर्शन को समझने की कोशिश करो. वो जिस बोझ के साथ में आपके बीच में सेवा करता है ना, उस पासवान की सेवकाई को समझने की कोशिश करो. मैं ये कहना चाहूंगा कि when I read these letters and epistles, ये सारे पौलुस के अनुभव और सेवकाई को मैं पढ़ता हूं ना, मैं आपको बताना चाहूंगा कि उसका दर्द, उसका तकलीफ, उसका बोझ जो है बहुत ही गहरा है. और इसलिए बोलता हूं कि he said, imitate me as I imitate Christ. ನಾನು ಕ್ರಿಸ್ತನನ್ನು ಹಿಂಬಾಲಿಸಿದ ಹಾಗೆ ನೀವು ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ, ಅನುಸರಿಸಿದ ಹಾಗೆ ನನ್ನನ್ನು ಅನುಸರಿಸಿರಿ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. The fear, पौल का एक चिंता यहाँ पर क्या है पता है, वो आपको बताना चाहूंगा. ಮುಂದಿನ ಮಾತುಗಳಲ್ಲಿ ಏನ್ ನೋಡ್ತೀವಿ ಎಂಬುದಾಗಿ ಕೇಳುವಾಗ, ಸಭೆಯವರು ನನ್ನ ಬಗ್ಗೆ ಏನ್ ಆಲೋಚನೆ ಮಾಡ್ಕೊಳ್ತಾ ಇದ್ರಿ, ಸಭೆಯವರು ನನ್ನ ಬಗ್ಗೆ ಏನ್ ವಿಚಾರ ಮಾಡ್ತಾ ಇದ್ರಿ,
ಸಭೆಯವ್ರು ನೀವು ನನ್ನನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ರಿ? ನಾನು ಹೌದು ಬರ್ತೀನಿ ಅಂತ ಹೇಳಿ ನಾನು ಬರಲ್ವೋ, ನಾನು ಬರಲ್ಲ ಅಂತ ಹೇಳಿ ಬರ್ತೀನೋ ಎಂಬ ಒಂದು ವಿಚಾರದಲ್ಲಿ ಸಭೆ ಒಳಗಾಗಿದೆ. ಆದ್ರೆ ಆತನೇನ್ ಹೇಳ್ತಾನೆ ಗೊತ್ತುಂಟಾ? ಹೌದು ಎಂಬುದಾಗಿ ಹೇಳಬೇಕಾದ್ರೆ ಹೌದು ಹೇಳುವಂತವನಾಗಿದ್ದೇನೆ, ಇಲ್ಲ ಎಂಬುದಾಗಿ ಹೇಳಬೇಕಂದ್ರೆ ಇಲ್ಲ ಎಂಬುದಾಗಿ ಹೇಳುವಂತವನಾಗಿದ್ದೇನೆ. ನಾನು ಮನುಷ್ಯ ಬುದ್ಧಿಯಿಂದ ಯೋಚಿಸಿ ನಾನು ಇದನ್ನು ಮಾಡ್ತಾ ಇಲ್ಲ. ನಂಬಿಗಸ್ತನಾಗಿರುವ ದೇವರಾಣೆ ತೆಗೆದುಕೊಳ್ತಾ ಇದ್ದಾನ್ರಿ. ನಂಬಿಗಸ್ತನಾಗಿರುವ ದೇವರಾಣೆ, ನಾವು ನಿಮಗೆ ಹೇಳುವ ಮಾತು ಒಂದು ಸಾರಿ ಹೌದು ಎಂದು ಒಂದು ಸಾರಿ ಅಲ್ಲವೆಂದು ಇರುವುದಿಲ್ಲ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. My 3-point sermon begins here. मेरी 3 पॉइंट के संदेश यहाँ पर शुरू होता है and it is like this. God's yes is in Jesus Christ. ಯೇಸುವಿನಲ್ಲಿ ದೇವರ ಹೌದಾಗಿದೆ. God's yes is in Lord Jesus Christ. ಯಾವ ರೀತಿಯಲ್ಲಿ ದೇವರು ಹೌದು ಎಂಬುದಾಗಿ ಹೇಳ್ತಾನೋ, ಯಾವ ರೀತಿಯಲ್ಲಿ ದೇವರು ಹೌದು ಎಂಬುದಾಗಿ ಹೇಳಿ ತನ್ನ ಎಲ್ಲಾ ವಾಗ್ದಾನಗಳನ್ನು, ತನ್ನ ಮಾತುಗಳನ್ನು, ತನ್ನ ಯೋಜನೆಗಳನ್ನು ಯೇಸುವಿನ ಮೂಲಕ ಆತನು ನೆರವೇರಿಸಿದ ಇದ್ರೆ ಪೌಲನು ಕೂಡ ಅದನ್ನೇ ಉಪಯೋಗಿಸುವಂತವನಾಗಿದ್ದಾನೆ. ಇಫ್ ದೇರ್ ಇಸ್ ಎಸ್ ಇನ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಐ ವಾಂಟ್ ಟು ಸೇ ಎಸ್ ಇನ್ ಮೈ ಮಿನಿಸ್ಟ್ರಿ. ನನ್ನ ಸೇವೆಯಲ್ಲಿ ಹೌದು ಎಂಬುದಾಗಿ ಹೇಳ್ಬೇಕಂದ್ರೆ ಹೌದು ಅಂತೀನಿ, ನನ್ನ ಸೇವೆಯಲ್ಲಿ ಇಲ್ಲ ಎಂಬುದಾಗಿ ಹೇಳ್ಬೇಕಂತಂದ್ರೆ ಇಲ್ಲ ಅಂತ ಹೇಳ್ತೀನಿ. आई प्रेज गॉड. मैं सारे निडर प्रभु के दासों के लिए मैं प्रभु को धन्यवाद देता हूं. तकलीफ आए, कठिनाई आए, परेशानी आए, हिंसा आए, निंदा आए, अपमान आए, टॉर्चर हुए, प्रभु के कुछ दास है, कुछ लोग हैं जो अपनी सेवकाई में कभी कॉम्प्रोमाइज नहीं करते. प्रेज बी टू गॉड. ಅಂತ ಸೇವಕರಿಗಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಒಂದು ಮಾತಿನ ಮನುಷ್ಯ ಆಗಿರ್ಬೇಕಂತ ನಾವೇ ನುಡಿತಾ ಇರ್ತೀವಲ್ರಿ. ಒಂದು ಮಾತಿನ ಮನುಷ್ಯ ಆಗ್ಬೇಕ್ರಿ. ಹೌದಂದ್ರ ಹೌದ್ ಅನ್ಬೇಕು, ಇಲ್ಲ ಅಂತಂದ್ರೆ ಇಲ್ಲ ಅನ್ಬೇಕು, ಕೊಡ್ತೀನಿ ಅಂತಂದ್ರೆ ಕೊಡ್ತೀನಿ ಅನ್ಬೇಕು, ಕೊಡಲ್ಲ ಅಂತಂದ್ರೆ ಕೊಡಲ್ಲ ಅಂತ ಅನ್ಬೇಕು, ಬರ್ತೀನಿ ಅಂತ ಹೇಳಿದ್ರೆ ಬರ್ಬೇಕು, ಬರಲ್ಲ ಅಂತಂದ್ರೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ವಾಟ್ ಡಸ್ ದಟ್ ಮೀನ್? ನಾವು ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ವಾ, ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೀವ, ಕ್ರಿಸ್ತನ ವಾಕ್ಯಗಳನ್ನು ಅನುಸರಿಸಿ ನಡ್ಕೊಳ್ತಾ ಇದ್ವಾ? ಒಂದು ವೇಳೆ ದೇವರು ಕ್ರಿಸ್ತನಲ್ಲಿ ಹೌದು ಎಸ್ ಎಂಬುದಾಗಿ ಹೇಳಿಕೊಂಡು ತನ್ನ ಎಲ್ಲಾ ವಾಗ್ದಾನಗಳನ್ನು, ತನ್ನ ಎಲ್ಲಾ ಮಾತುಗಳನ್ನು ಆತನು ನಿಶ್ಚಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ದೃಢಪಡಿಸಿಕೊಂಡು ನೆರವೇರಿಸ್ತಾ ಇದ್ದೀನಿ ಅಂದ್ರೆ ಪೌಲನು ತನ್ನ ಸಭೆಯವರಿಗೆ ಹೇಳ್ತಾ ಇದ್ದಾನೆ, ಹೌದು ಅಂತ ಹೇಳಿದ್ರೆ ಹೌದು, ಬರ್ತೀನಿ ನಾನು ನಿಮ್ಮ ಹತ್ರ ಅಂತಂದ್ರೆ ಬರ್ತೀನಿ, ನಾನು ಬರಕ್ ಆಗಲ್ಲ ಅಂತಂದ್ರೆ ನಾನು ಬರಲ್ಲ. That is a message. That is a plan. That is a purpose. Paul is expressing to this church. ಪೌಲನು ಈ ಸಭೆಗೆ ಈ ಮಾತುಗಳನ್ನು ಆತನು ಪ್ರೇರೇಪಿಸಿದ್ದಾನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ಯೇಸು ಕ್ರಿಸ್ತನು ಹೌದೆಂತಲೂ ಅಲ್ಲವೆಂತಲೂ ಎರಡು ಪ್ರಕಾರವಾಗಿರಲಿಲ್ಲ. Jesus is not a man of two words. ಹೌದೆಂತಲೂ ಅಲ್ಲವೆಂತಲೂ. मैं आपको बता दूं, सॉरी टू यूज दिस वर्ड. बहुत सारे लोग जो बोलते हैं ना हमारे कलीसिया में, खास करके मैं मेथोडिस्ट चर्च के बारे में या फिर कलीसिया के लीडर्स या फिर कलीसिया के नायकता में अगर हम बात करेंगे, पादरी के साथ में खड़े रहने वाले, इसलिए लोग बोलते हैं ना कभी डबल डोल की नहीं रहना चाहिए. डबल डोल की समझते हैं, दोनों तरफा बजते हैं. पादरी के तरफ भी बजेंगे, सामने वाले व्यक्ति की तरफ भी बजेंगे. पादरी के साथ में भी है करके बोलते हैं, फिर उसके साथ में भी है करके बोलते हैं. प्लीज try to learn. Paul was very straightforward in his ministry. ಬಹಳ ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಾರೆ ಆತನು, ಬಹಳ ಧೈರ್ಯವಾಗಿ ಆತನು ಮಾತನಾಡ್ತಾ ಇದ್ದಾರೆ. ಸಭೆಯವರಿಗೆ ಏನ್ ಎಚ್ಚರಿಸ್ತಾ ಇದ್ದಾನೋ ಗೊತ್ತುಂಟಾ? ನೀವು ಹೌದು ಎಂಬುದಾಗಿ ಹೇಳ್ಬೇಕಂತಂದ್ರೆ ಹೌದನ್ರಿ. ದೇವರ ರಾಜ್ಯ, ದೇವರ ಸೇವೆ, ಸಭೆಯ ಕಾರ್ಯಗಳಲ್ಲಿ ಹೌದು ಅಂತ ಮಾತಿರ್ಬೇಕ್ರಿ. ಹೌದು ನಾನು ಮಾಡ್ತೀನಿ, ಹೌದು ನಾನು ಬರ್ತೀನಿ, ಹೌದು ನಾನು ಕೊಡ್ತೀನಿ, ಹೌದು ನಾನು ನೆರವೇರಿಸ್ತೀನಿ ಎಂಬ ಹೌದು ಎಂಬ ಪದಗಳು ಬರುವಂತದ್ದು ಬಹಳ ಅಗತ್ಯ. there is no in Jesus. there is only yes in Jesus. I hope you are understanding what I am saying. ನಾನು ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ರಾ? ಕ್ರಿಸ್ತ ಯೇಸುವಿನಲ್ಲಿ ಹೌದು ಎಂಬುದಾಗಿ ಉಂಟ್ರಿ. ಆದ್ರಿಂದ ಆತನಲ್ಲಿ ಹೌದೆಂಬುದೇ ನೆಲೆಗೊಂಡಿದೆ. ಕೇಳಿಸ್ಕೊಂಡ್ರ? ವರ್ಸ್ 20, 19 and 20. ಆತನಲ್ಲಿ ಹೌದೆಂಬುದೇ ನೆಲೆಗೊಂಡಿದೆ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ದೃಢವಾಗುತ್ತವೆ ಎಂಬುದಾಗಿ ಪ್ರೇರೇಪಿಸುವಂತವನಾಗಿದ್ದಾನೆ. ದೇರ್ ಇಸ್ ಓನ್ಲಿ ಯಸ್ ಇನ್ लॉर्ड जीसस क्राइस्ट. कलीसिया के लोगों और चर्च के लीडर्स, मैं आपको एनकरेज करना चाहूंगा, हाउ मेनी ऑफ टाइम्स यू से यस टू द किंगडम ऑफ गॉड एंड द मिनिस्ट्री ऑफ गॉड? ಎಷ್ಟು ಸಲ ಎಸ್ ಅಂತಿರ್ರಿ? ಎಷ್ಟು ಮಿನಿಸ್ಟ್ರಿ 12 ವರ್ಷದ ಅನುಭವಗಳು ಎದ್ಬೇಕಂತಂದ್ರೆ ನಾವು ಪಾದ್ರಿಗಳು, ನಾನು ಬಹಳ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇದ್ದೀನಿ, ಎಷ್ಟು ಸಮಸ್ಯೆಗಳು, ಎಷ್ಟು ಹೋರಾಟ ರೀ, ಎಷ್ಟು ಚಿಲಿಪಿಲಿ, ಎಷ್ಟು ಗಲಿಬಿಲಿ ಗೊತ್ತುಂಟಾ?
ತಲೆ ಬಿಸಿ ಆಗ್ತದ್ರಿ ಸೇವಕರಿಗೆ, ಪಾಸ್ಟರ್ಸ್ ಗಳಿಗೆ ಟಾರ್ಚರ್ ಆಗಿಬಿಡ್ತದ್ರಿ, ಬಹಳ ಹಿಂಸೆ ರೀ, ಬಹಳ ನೊಂದ್ಕೊಳ್ತಾರ್ರಿ. ದೇವರ ರಾಜ್ಯದಲ್ಲಿ, ದೇವರ ಸೇವೆಯಲ್ಲಿ ಸೇವಕರಿಗೆ ಅನೇಕರು ಎಸ್ ಎಂಬುದಾಗಿ ಹೇಳಲ್ರಿ. ಹೌದ್ರಿ ಅಯ್ಯ ನಾವ್ ಇದ್ದೀವಿ, ಹೌದ್ರಿ ಅಯ್ಯ ನಾವು ಬರ್ತೀವಿ, ಹೌದ್ರಿ ಅಯ್ಯ ನಾವು ಕೊಡ್ತೀವಿ, ಹೌದ್ರಿ ಅಯ್ಯ ನಾವು ಸಹಾಯ ಮಾಡ್ತೀವಿ, ಹೌದ್ರಿ ಅಯ್ಯ ನಾವು ಇದನ್ನು ನೆರವೇರಿಸ್ತೀವಿ ಎಂಬುದಾಗಿ ಹೇಳುವಂತರು ಬಹಳ ಕಡಿಮೆ ಜನ ಇದ್ದಾರ್ರಿ. ಅಂಡ್ ಸಾರಿ ಟು ಸೇ ದಿಸ್, देयर आर पीपल who play both the sides. लोग हैं जो दोनों तरफा बचते हैं, यहां पर हाँ बोलेंगे, वहां पर ना बोलेंगे, वहां पर हाँ बोलेंगे, यहां पर ना बोलेंगे. Be like a one man, one person as the Lord Jesus Christ. एक तरफा का व्यक्ति बनिएगा, दो तरफा का व्यक्ति मत बनिएगा. पौलुस ना ये बात को कहकर कलीसिया को निराश नहीं करना चाहता है. मैं तुम्हारे पास आऊंगा, तुम्हारे पास में आकर फिर मैं वहां पर चला जाऊंगा, अगर हो सके तो वहां से नहीं लौट पाए तो मैं डायरेक्ट जुड़ा जाऊंगा. नो 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 नो. If he is saying he is coming, he is coming. If he is saying that he is not coming, he is not coming. If he is saying that I am going to do this, then he is doing. ಈ ವಾಕ್ಯಗಳನ್ನು ತನ್ನ ಸೇವೆ, ತನ್ನ ವೈಯಕ್ತಿಕ ಕೆಲಸದ ಮಾತಿನ ಮೇಲೆ ಯೇಸು ಸ್ವಾಮಿನ ಹೋಲಿಸ್ತಾ ಇದ್ದಾನ, ದೇವರಾಣೆ ಎಂಬುದಾಗಿ ಹೇಳ್ತಾನ. ಕ್ರಿಸ್ತ ಯೇಸುವಿನಲ್ಲಿ ಹೌದೆಂಬುದೇ ಉಂಟು ಹೊರತು ಇಲ್ಲ ಎಂಬುದಾಗಿ ಇಲ್ಲ. ದೇರ್ ಇಸ್ ನಾಟ್ ನೋ ಇನ್ ಜೀಸಸ್, ದೇರ್ ಇಸ್ ಓನ್ಲಿ ಎಸ್ ಇನ್ ಜೀಸಸ್. डू यू से यस फॉर द लॉर्ड? डू यू से फॉर द मिनिस्ट्री ऑफ लॉर्ड? प्रभु की सेवकाई के लिए यस कहने के लिए तैयार है? कोई प्रोग्राम्स के बारे में हो, कोई मीटिंग्स के बारे में हो, कोई रिट्रीट्स के बारे में हो, कोई कैंप्स के बारे में हो, कोई ऑर्गेनाइज करना है, कुछ खर्चा करना है, कुछ प्लान आउट करना है. प्रेज गॉड, जितने लोग यस बोलते हैं प्रभु के राज्य में और जितने लोग नो बोलते हैं ना, मैं आपको बताना चाहूंगा, ऑल ऑफ यू से नो. यू नीड टू टेस्ट योरसेल्फ दैट क्या आप प्रभु के साथ, प्रभु के सेवक के साथ में, प्रभु के दास के साथ में खड़े होकर वो ना कहते हो. बट मेरा प्रभु सिखाता है, प्रभु के राज्य में, प्रभु के सेवकाई में सिर्फ हां दिखाई देता है, सिर्फ हां होना चाहिए. इफ यू कैन से यस देन यू डू इट. इफ यू कैन से यस देन यू वॉक. इफ यू कैन से यस देन यू स्टैंड एंड यू वर्क फॉर द किंगडम ऑफ गॉड. मैं इसलिए जहां कहीं भी मुझे लगता है कि मुझे यहां पर हां बोलना है तो मैं हां बोलूंगा, जहां पर मुझे ना बोलना है तो मैं ना बोलूंगा. चाहे लोग पसंद करे या ना करे, चाहे कलीसिया के लोग आप एक्सेप्ट करे या ना करे, but I just want to go according to the word of God in the whole ministry, in the whole church life. पूरे कलीसिया के कामों में, सेवकाई में, जिम्मेदारियों में सिर्फ हाँ होनी चाहिए. और जैसे पौलुस ने कहा, ಕೇಳಿಸ್ಕೊಡ್ರಿ, ಆತನ ವಾಗ್ದಾನಗಳು, ದೇವರ ವಾಗ್ದಾನಗಳು ಎಷ್ಟಿದ್ರೂ ಕ್ರಿಸ್ತನಲ್ಲಿ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂಬುದಾಗಿ ಹೇಳ್ತೀವಿ. ಹಲ್ಲೆಲೂಯಾ, ಆಮೇನ್. ಆಮೇನ್ ಅಂದ್ರೆ ಆಗಲಿ, ಅದಕ್ಕೆ ತಕ್ಕ ಹಾಗೆ ಆಗಲಿ, ಅದಕ್ಕೆ ತಕ್ಕ ಹಾಗೆ ನೆರವೇರಲಿ ಎಂಬುದಾಗಿ ಕರ್ತನು ತಿಳಿಸುವಂತವನಾಗಿದ್ದಾನೆ. ಆಲ್ ದ ಪ್ರಾಮಿಸಸ್ ಆರ್ ಫುಲ್ಫಿಲ್ಡ್ इन द यस ऑफ लॉर्ड जीसस क्राइस्ट. सिर्फ गाना गाने से नहीं होता है. यस लॉर्ड, यस लॉर्ड, यस यस लॉर्ड, यस लॉर्ड, यस लॉर्ड, यस यस लॉर्ड, यस लॉर्ड, यस लॉर्ड, यस यस लॉर्ड. आमेन. आई होप ऑल द चिल्ड्रन यू नो दिस सॉन्ग. ला 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 ला. यू नो, आज प्रभु यीशु मसीह के कार्यों में, सेवकाई में हमारी हाँ की जरूरत है, ना की जरूरत नहीं है, ताकि हमारा प्रभु हमारी सेवकाई से, हमारी आत्मिकता से वो प्रसन्न होने पाए. Secondly, when the saint rebukes, he rebukes with love. ದೇವರ ಸೇವಕನು ಗದರಿಸ್ತಾ ಇದ್ದಿದ್ದಾದ್ರೆ ಆತನು ಪ್ರೀತಿಯಿಂದ ಗದರಿಸುವಂತವನಾಗಿದ್ದಾನೆ. That is what he tells further. अब यहाँ पर पौलुस जो है, कुछ लोगों को वो डांट रहा है, कुछ लोगों के वजह से उसे चोट लगी है, दर्द हुई है, किसी ने उसे हर्ट किया है. अगर प्रभु का दास कोई डांटता है तो वो प्रेम से डांटता है. प्रभु का एक सच्चा सेवक, एक ईमानदार, एक प्रामाणिक सेवक जो है, अगर प्रभु के जनों को डांटता है तो वो प्रेम से डांटता है. मैं किसी के सेवकाई को, किसी के पादरियों को, कोई चर्चेस के किसी को कहीं पे कंपेयर नहीं करना चाहूंगा, बट आई जस्ट वांट टू से व्हाट द वर्ड सेज. इफ यू हैव सम पास्टर इन योर लाइफ, ನಿನ್ನ ಮುಂದೆ ಯಾರಾದರೂ ದೇವ ಸೇವಕರಿದ್ದಾರಾ, ಯಾರಾದರೂ ಮಿಷನರಿ ಇದ್ದಾರಾ, ಯಾರಾದರೂ ಪಾದ್ರಿಸ್ಗಳಿದ್ದಾರಾ, ಒಂದು ವೇಳೆ ಆ ವಿಶ್ವಾಸಿಗಳನ್ನು ಒಬ್ಬ ಪಾಸ್ಟರ್ ಗದರಿಸ್ತಾ ಇದ್ದಿದ್ದಾದ್ರೆ ಆತನು ಸಿಟ್ಟಿನಿಂದ ಅಥವಾ ಗರ್ವದಿಂದ, ಅಹಂಕಾರದಿಂದ ಅಥವಾ
ದೊರೆತನದಿಂದ ಆತನ ಗದರಿಸ್ತಾ ಇಲ್ಲ, ಆತನು ಪ್ರೀತಿಯಿಂದ. ಕೇಳಿಸ್ಕೊಳ್ರಿ, ನಿಮ್ಮ ಮೇಲೆ ಕನಿಕರವಿದ್ದದರಿಂದಲೇ ನಾನು ಕೊರಿಂತಕ್ಕೆ ಬರಬೇಕೆಂಬ ಅಭಿಪ್ರಾಯವನ್ನು ಬಿಟ್ಟು ಬಿಟ್ಟು ನನ್ನ ಜೀವದಾಣೆ ಹೇಳುತ್ತೇನೆ. ಅದಕ್ಕೆ ದೇವರೇ ಸಾಕ್ಷಿ ಆಗಿರಲಿ, ನಾವು ನಂಬಿಕೆ ವಿಷಯದಲ್ಲಿಯೂ ನಿಮ್ಮ ಮೇಲೆ ದೊರೆತನ ಮಾಡುವರೆಂದು ನನ್ನ ತಾತ್ಪರ್ಯವಲ್ಲ, ನಿಮ್ಮ ಸಂತೋಷಕ್ಕೆ ನಾವು ಸಹಾಯಕರಾಗಿದ್ದೇವೆ. ನಂಬಿಕೆಯ ವಿಷಯದಲ್ಲಿ ದೃಢ ನಿಂತಿದ್ರಿ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. He wants to come, he wants to visit, he wants to stay, but he don't want to come now. Only because you may get hurt. ನಿಮಗೆ ನೋವಾಗ್ಬೋದು, ನಿಮಗೆ ಕಷ್ಟ ಆಗ್ಬೋದು. ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀನಿ, ನಾನು ನಿಮ್ಮನ್ನು ಗದರಿಸ್ತಾ ಇದ್ದೀನಿ, ನಾನು ನಿಮ್ಮನ್ನು ತಿಳಿಸ್ತಾ ಇದ್ದೀನಿ. ಯಾವ್ದ್ರಿಂದ? ದೊರೆತನ ಮಾಡಕ್ಕಲ್ಲ, ಅಧಿಕಾರ ತೋರ್ಸಕ್ಕಲ್ಲ. ಒಬ್ಬ ಪಾದ್ರಿ ಯಾವ ಚರ್ಚ್ನ ರೂಲ್ ಮಾಡಕ್ಕಲ್ಲಲ್ರಿ. ಏನೋ बॉस है ये चर्च का, अपना ही चलाता है, अय्या अपना ही करता है, अय्या अपना ही दिमाग चलाता है, अय्या अपना मन मर्जी के अनुसार करता है. नो, if every man of God, servant of God, he walks according to the word of God, he will rebuke you. हर एक परमेश्वर का दास अगर वचन के अनुसार चलता है, वो आपको डांटेगा, वो आपको फटकारेगा, वो आपको सचेत करेगा, क्योंकि उसका मकसद वही है कि परमेश्वर में, परमेश्वर के प्रेम में आपको संभाले, आपको चलाए. ಈ ಯೂಸ್ ಟು ರೆಬ್ಯೂಕ್. ಪೌಲನು ಯಾವಾಗ ಅವ್ರನ್ನ ಗದರಿಸಿದ ನೋಡ್ರಿ, ಯಾಕೆ ಗೊತ್ತುಂಟ? ಗದರಿಸುವಂತ ಅಗತ್ಯ ಇತ್ತು ರೀ. ದೇರ್ ವಾಸ್ ಅ ನೀಡ್ ಆಫ್ ರೆಬ್ಯೂಕ್. एक जरूरत था लोगों को सचेत करना या फिर डांटना. he used to rebuke because he loved them. ಆತನು ಅವರನ್ನು ಪ್ರೀತಿಸುವುದ ಕಾರಣ ಅವರನ್ನು ಗದರಿಸಿದನೆಂಬುದಾಗಿ ನೋಡುತ್ತೇವೆ. he rebuked not for domination but for help. ಆತನು ಗದರಿಸಿದನು ಅವರ ಮೇಲೆ ದೊರೆತನ ಅಥವಾ ಅಧಿಕಾರ ನಡೆಸ್ಕೊಳ್ಳಕ್ಕಲ್ಲ, ಆದ್ರೆ ಪ್ರೀತಿಯನ್ನು ತೋರಿಸುವುದಕ್ಕೋಸ್ಕರ. he rebuked because he wanted to see best in them. ಅವರನ್ನು ಗದರಿಸಿದನ್ರಿ ಯಾಕೆ ಗೊತ್ತುಂಟ? ಅವರಲ್ಲಿ ಒಳ್ಳೆಯದನ್ನು ಕಾಣಬೇಕೆಂಬುದಾಗಿ. ಅದಕ್ಕೋಸ್ಕರ ವಚನ ಏನ್ ಹೇಳ್ತಾರೆ ಗೊತ್ತುಂಟ? ನಿಮ್ಮ ಸಂತೋಷಕ್ಕೆ ನಾವು ಸಹಾಯಕರಾಗಿದ್ದೇವ್ರಿ. ಕभी सोचे क्या? तुम्हारे खुशी के लिए, तुम्हारे ब्लेसिंग्स के लिए, तुम्हारी प्रगति के लिए, तुम्हारी बढ़ोतरी के लिए एक प्रभु का दास कारण रहता है. He is the reason of your joy. He is the reason of your help. And when the man of God, when the pastor prays for you, the blessings of God from up comes up from above. मैं आगे बताऊंगा ये पैसेज में जब कंक्लूड करता है वो. Many things takes place in your life because of your pastor, because of your sincere pastor, because of your committed pastor. ನಿನ್ ಲೈಫ್ ನಲ್ಲಿ ನೀನ್ ಏನಾದ್ರೂ ಅನುಭವಿಸ್ತಾ ಇದೆಯಾ ಅಂತಂದ್ರೆ ನಿನಗೋಸ್ಕರ ದೇವರು ಕೊಟ್ಟಂತ ಒಂದು ನಂಬಿಗಸ್ತ ಉಳ್ಳಂತ ದೇವ ಸೇವಕರ ಕಾರಣದಿಂದಲೇ ನಾವು ಸಹಾಯಕರಾಗಿದ್ದೇವೆ. ನಂಬಿಕೆಯ ವಿಷಯದಲ್ಲಿ ದೃಢವಾಗಿ ನಿಂತಿದ್ದೇವೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ವಾಟ್ ಅ ಬ್ಲೆಸ್ಡ್ ಮ್ಯಾನ್ ही वाज यार. मैं बहुत खुश होता हूं ऐसे सेवक के लिए, ऐसे समर्पण के लिए. उसने जो भी किया कलीसिया के लिए, कलीसिया के लोगों के लिए, उसकी बढ़ोतरी के लिए, उनकी आत्मिकता के लिए, उनकी अच्छाई के लिए, उनके भलाई के लिए जो है पौलुस ने वो किया. और आज मैं अपनी कलीसिया के लोगों को, अब मुझसे जुड़े हुए सारे विश्वासी लोगों को मैं कहना चाहूंगा, इफ देयर इज एनीवन, एनी पास्टर, एनीवन इंक्लूडिंग मी टू, अगर कहीं पर आपको सचेत किया गया है, आप इतना जान लीजिएगा कि परमेश्वर का दास आपकी जिंदगी की भलाई के लिए वो करता है. और जब वो करता है, सुनिएगा भी, आखिरी पॉइंट थोड़ा दुखदायक है. और दुखदायक इसलिए, he said yes or no, he didn't visit, he didn't go because of one man. ಒಂದು ವ್ಯಕ್ತಿಯ ಕಾರಣದಿಂದ ರೀ ಆತನು ಹೋಗಕ್ಕೆ ಸಿದ್ಧ ಇಲ್ಲ. प्लीडिंग फॉर सिनर्स पार्डन. एक पापी को, एक गुनेगार को क्षमा करने की याचना करता है वो. ಒಬ್ಬ ಪಾಪಿಯನ್ನು, ಒಬ್ಬ ವ್ಯಕ್ತಿಯನ್ನು ನೀವು ಕ್ಷಮಿಸಬೇಕೆಂಬುದಾಗಿ ಈಗ ಕಲಿಸ್ಕೊಡ್ತಾ ಇದ್ದಾನ್ರಿ. अब सुनिएगा, जब फर्स्ट विजिट में पौलुस ने इस कलीसिया को विजिट किया, there was one man who insulted Paul and tried to bring forceful discipline upon Paul. ಒಬ್ಬ ವ್ಯಕ್ತಿ, ಆತನ ಹೆಸರು ಮೆನ್ಷನ್ ಇಲ್ಲ, ಆದ್ರೆ ಒಂದು ವ್ಯಕ್ತಿ ಪೌಲನನ್ನು ಹಿಂಸೆ ಮಾಡಿದರಿ, ಪೌಲನನ್ನು ಅವಮಾನ ಮಾಡಿದರಿ, ಪೌಲನನ್ನು ಆತನು ನಿಂದೆಗೆ ಒಳಪಡಿಸಿದರಿ. ಬಿಕಾಸ್ ಆಫ್ ಒನ್ ಮ್ಯಾನ್, ಒಂದು ವ್ಯಕ್ತಿಯ ಕಾರಣದಿಂದ ಇಡೀ ಸಂಬಂಧಗಳು ಕೆಟ್ಟೋಯ್ತ್ರಿ. ಒಂದು ವ್ಯಕ್ತಿಯ ಕಾರಣದಿಂದ ಸಭೆಯ ಸಮಾಧಾನದಲ್ಲಿ, ಒಂದು ವ್ಯಕ್ತಿಯ ಕಾರಣದಿಂದ ಅಸಮಾಧಾನಗಳು ಉಂಟಾಯ್ತ್ರಿ. ಯಾವಾಗಾದ್ರೂ ಆಲೋಚನೆ ಮಾಡಿರ? ಈ ದಿವಸ ನನ್ನ ಕಾರಣದಿಂದ ನನ್ನ ಸಭೆಯಲ್ಲಿ ಏನು ಒಳ್ಳೇದಾಗ್ತಾ ಇದೆ, ಏನು ಕೆಟ್ಟದಾಗ್ತಾ ಇದೆ ಎಂಬುದಾಗಿ. ಎಷ್ಟು ಜನ ದೇವರ ಸಭೆಗೆ ಅಡ್ಡಿಗೆ ಕಾರಣರಾಗಿದ್ದೀವಿ ಗೊತ್ತುಂಟಾ? ಎಷ್ಟು ಜನ ಸೇವಕರಿಗೆ ಅಡ್ಡಿಗೆ ಕಾರಣರಾಗಿದ್ದೀವಿ ಸೇವೆಗೆ.
ಎಷ್ಟು ಜನ ಸಭೆಯಲ್ಲಿ ಒಡೆತಕ್ಕೆ ಕಾರಣರಾಗಿದ್ವಿ. कितने लोग हैं कलीसिया में फूट डालने का कारण बन गए. कितने लोग हैं कलीसिया में अनबन, कलीसिया में बेइज्जत, कलीसिया में इंसल्ट, कलीसिया में झगड़ा, कलीसिया में नफरत, कलीसिया में दुश्मनी को लेकर आए हैं. प्लीज, और उसको दुख है यहां पर, लेकिन उन लोगों के लिए एक संदेश है. मैं वो भी बता दूं, बिकॉज आई कैनॉट हाइड द मैसेज. मैं कोई बात को, कोई वचन को मैं छुपा नहीं सकता है. जिसने बुरा किया है, जिसने गलत किया है, जिसने अन्याय किया है, जिसने झूठ का सहारा लिया है, जिसने धोखा दिया है, जिसने प्रभु के दास को बेइज्जत किया है, उसके वजह से पूरी कलीसिया में फूट गिरी है, अनबन हुआ है, अशांति हुई है. अब यहां पर महान प्रभु का दास कहता है कि तुम सारे लोग मिलकर उसको क्षमा करो. हालेलुया. If you want to see revival in your church, you have to forgive one another. ಒಂದು ವೇಳೆ ನಿನ್ನ ಸಭೆಯಲ್ಲಿ ನಿನಗೆ ಆತ್ಮೀಯ ಉಜ್ಜೀವನವನ್ನು ಕಾಣಬೇಕೆಂಬುದಾಗಿ ನಿನಗೆ ಮನಸ್ಸಿದ್ದಿದೆ ಆದ್ರೆ ನಿನ್ನ ಸಭೆಯಲ್ಲಿ ನೀನು ಒಬ್ಬರನ್ನೊಬ್ಬರನ್ನು ಕ್ಷಮಿಸುವಂಥದ್ದು ಬಹಳ ಅಗತ್ಯ. ನಾನು ಕ್ಷಮಿಸ್ತಾ ಇದ್ದೀನ ದೇವರ ಕೃಪೆ ಮೂಲಕ ಎಂಬುದಾಗಿ ಪೌಲನು ತಿಳಿಸಿಕೊಡುವಂತವನಾಗಿದ್ದಾನೆ. ಕೇಳಿಸ್ಕೊಡ್ರಿ, ದುಃಖವನ್ನು ಉಂಟು ಮಾಡಿರುವವನೊಬ್ಬನು ನಿಮ್ಮಲ್ಲಿ ಇದ್ರೂ ಅವನು ನನ್ನನ್ನು ಮಾತ್ರ ದುಃಖಪಡಿಸದೆ ನಿಮ್ಮಲ್ಲಿ ಬಹು ಜನರನ್ನು ದುಃಖಪಡಿಸಿದ್ದಾನೆ ಎಂಬುದಾಗಿ ಹೇಳುವಂತವನಾಗಿದ್ದಾನ್ರಿ. ಪೌಲನ್ ಹೇಳ್ತಿದ್ದಾನೆ, आज मैं सवाल करूंगा आप सभी को, ಎಷ್ಟು ಜನ ದೇವರ ಸೇವಕರನ್ನು ದುಃಖಪಡಿಸಿದ್ದೀರಿ? ಎಷ್ಟು ಜನ ದೇವರ ಸೇವಕರನ್ನು ದುಃಖಪಡಿಸಿದ್ದೀರಿ? ಅಂಡ್ ಸ್ಟಿಲ್ ಮೆಸೇಜ್ ಏನು ಉಂಟು ಗೊತ್ತುಂಟಾ? ಆ ದುಃಖವು ಎಲ್ಲರಲ್ಲಿಯೂ ಉಂಟಾಯಿತೆಂದು ನಾನು ಹೇಳುವುದಿಲ್ಲ. ಇಂಥವನಿಗೆ ನಿಮ್ಮಲ್ಲಿ ಹೆಚ್ಚಾದ ಜನರಿಂದ ಉಂಟಾದ ಆ ಶಿಕ್ಷೆಯ ಸಾಕು. ಆತನಿಗೆ ಸಲ್ಲಬೇಕಾದ ಬರಬೇಕಾದ ಶಿಕ್ಷೆ ಡೆಫಿನೆಟ್ ಆಗಿ ಬರ್ತದೆ. ಆದ್ರೆ ಏನ್ ಹೇಳ್ತಾರೆ ಗೊತ್ತುಂಟಾ? ಇನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ ಎಂಬುದಾಗಿ ಹೇಳ್ತಾನೆ. डोंट हार्म हिम, डोंट पनिश हिम. आज लोग जो है ना, मैं आप सॉरी टू से हमारे कलीसिया का ट्रेंड बता दूं मैं, यहाँ पर कलीसिया के लोग व्यक्ति को पनिश नहीं करते. कलीसिया के लोग मिलकर पास्टर को पनिश करते हैं, पास्टर को हर्ट करते हैं, पास्टर को निकाल के फेंक देते हैं. बट यहाँ पर पौलुस के हिसाब से मैं कहना चाहूंगा कि उन लोगों को, उन सारे व्यक्तियों को क्षमा करो, सांत्वना दो, स्वीकार करो, क्योंकि प्रभु यीशु मसीह ने सिखाया. ಇನ್ನು ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ, ಇಲ್ಲವಾದ್ರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದಾನೋ. ಕೇಳಿಸ್ಕೊಳ್ರಿ, ನೀವು ಯಾರಿಗೆ ಯಾವುದನ್ನು ಮನ್ನಿಸುತ್ತೀರೋ ನಾನು ಸಹ ಮನ್ನಿಸುತ್ತೇನೆ. ನಾನು ಯಾವುದನ್ನಾದರೂ ಮನ್ನಿಸಿದ್ದರೆ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಮ್ಮ ನಿಮಿತ್ತವೇ ಮನ್ನಿಸಿದನು. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ಎಂಬುದಾಗಿ ಭಾಗದ ಕೊನೆಯಲ್ಲಿ ಓದಿ ಮುಗಿಸ್ತಾ ಇದ್ದೀನಿ ನಾನು. If there is anyone who has brought disharmony in the church, कोई भी हैं जो कलीसिया में फूट लेकर आए हैं, कलीसिया में अशांति को लेकर आए हैं, कलीसिया में अनबन को लेकर आए, कलीसिया में प्रभु के दास को ठेस पहुंचाए हैं. मैं नहीं जानता कि आप कैसे प्रभु की उपस्थिति में माफी मांगने वाले हैं, लेकिन मैं आज आप सभी के लिए एक संदेश देना चाहता हूं कि प्रभु आपको क्षमा करना चाहता है. God wants to forgive you. For God wants to cleanse you. ದೇವರು ನಿನ್ನನ್ನು ಕ್ಷಮಿಸಬೇಕೆಂಬುದಾಗಿ, ದೇವರು ನಿನ್ನ ಪಾಪಗಳನ್ನು ಮನ್ನಿಸಬೇಕೆಂಬುದಾಗಿ, ದೇವರು ನಿಮ್ಮನ್ನು ಸಂಪೂರ್ಣವಾಗಿ ಆತನು ನೂತನ ಪಡಿಸಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. मैं इतना कह दूं, प्रभु यीशु मसीह ने लोगों के लिए किया तो पौलुस ने भी किया. अगर पौलुस ने अपने कलीसिया के लिए किया तो मैंने भी किया. अगर मैं अपने कलीसिया में अपने लोगों के लिए करता हूं तो कलीसिया के हर एक लोग, हर एक विश्वासी, हर एक परिवार के जन एक दूसरे के प्रति इसी भावना को, इसी क्षमा को, इसी हृदय को, इसी मन को लेकर चलना है. That is a message. I know I was bit very harsh today. मैं नहीं जानता, but I am speaking with much boldness, with all the boldness and confidence. I just want to encourage कि यहाँ पर पौलुस जैसे सिखाया है, जैसे उसने बताया है, he teaches to accept him, he teaches to forgive him. उसे क्षमा करने के लिए सिखा रहा है, उसको स्वीकारने के लिए बता रहा है. सब लोग एक हो जाएंगे. जिसको जिधर फेंकना है फेंक देंगे, जिसको जिधर भेजना है भेज देंगे, जिसको जिधर ढकेलना है ढकेल देंगे. अगर आप अपने बलबूते पे कुछ करने की सोच रहे हो ना, प्रभु के अलावा या फिर प्रभु के बिना, प्रभु के दास के बिना, सेवक के बिना, पादरी के बिना, मैं आपको बताना चाहूंगा आप कुछ भी नहीं कर सकते. You cannot do anything without the servant of God. And if that servant of God is committed and dedicated for the ministry of God, परमेश्वर के सेवकाई के लिए हर एक प्रभु के दास जो आपके इर्द गिर्द में हैं,
उनका सम्मान करो, उनसे प्यार करो, उनके प्रति हाँ है तो हाँ बोलो, ना है तो ना बोलो. दैट इज ऑल इन आवर लाइफ. बट इन जीसस देयर इज ओनली यस. अगर प्रभु यीशु में आते हैं तो वो सिर्फ हाँ है. तो प्रभु इन वचनों को आशीषित करे. इस सीरीज को लगातार सुनते रहिएगा. इस दूसरे अध्याय में मैं आगे बढ़ूंगा. हम कौन है, हमारा आइडेंटिटी क्या है, इसके बारे में पौलुस बताता है. आने वाले हफ्ते के लिए भी आप जुड़े रहिएगा. प्रभु इन सारे वचनों के द्वारा आप सभी को ब्लेस करे. प्रभु की ये 3 बातें उसका हाँ प्रभु यीशु मसीह में है. वो कुछ कारण से कलीसिया को डांटता है और जिसने गलती किया है उसे माफ करो, उसे क्षमा करते हुए उसे स्वीकारो. यह उसका संदेश है. इस संदेश के द्वारा प्रभु आप सभी को आशीषित करे. आइए हम सभी लोग प्रार्थना करेंगे. अपने स्वरों को झुकाएंगे. ನಮ್ಮ ತಲೆಗಳನ್ನು ಬಾಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ದೈವ ಸಂದೇಶವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಪವಿತ್ರಾತ್ಮನ ಪ್ರಸನ್ನತೆಯಲ್ಲಿ ದೇವರೇ, ನಿನ್ನ ಆತ್ಮನ ಅಭಿಷೇಕ ನಿನ್ನ ಪವಿತ್ರ ಪ್ರಸನ್ನತೆಯಲ್ಲಿ ಚಲಿಸ್ತಾ ಉಂಟು. ನನಗೆ ಅನುಭವ ಆಗ್ತಾ ಇದೆ ಸ್ವಾಮಿ. ಈ ಮಕ್ಕಳನ್ನು ಮುಟ್ಟು, ಇವರ ಹೃದಯಗಳನ್ನು ತಟ್ಟು ಸ್ವಾಮಿ. ಇವರ ವಿಚಾರ ಮನಸ್ಸುಗಳನ್ನು ಬದಲಾಯಿಸು ಸ್ವಾಮಿ. ಇವರೆಲ್ಲರೂ ನಾವು ಎಲ್ಲರೂ ಸೇರಿ ನಿನ್ನ ರಾಜ್ಯಕ್ಕಾಗಿ, ನಿನ್ನ ಸೇವೆಗೋಸ್ಕರ ನಾವು ದುಡಿಯುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸು. ಘನ ಮಾನ ಮಹಿಮೆ ನಿನಗಾಗಲಿ. ದೈವ ಸಂದೇಶವನ್ನು ಕೇಳಿರುವಂತೆ ಎಲ್ಲರನ್ನು ಆಶೀರ್ವಾದ ಮಾಡುತ್ತೇನೆ. ಎಲ್ಲಾ ಕುಟುಂಬ ಮನೆಯವರನ್ನು, ಈ ದಿವಸ ಈ ವಾರ ಹುಟ್ಟಿದ ಹಬ್ಬಗಳನ್ನು ಆಚರಿಸುವಂತ ಎಲ್ಲಾ ಮಕ್ಕಳನ್ನು ನಿನ್ನ ನಾಮದಲ್ಲಿ ಆಶೀರ್ವಾದ ಅಭಿಷೇಕ ಮಾಡುವಂತವನಾಗಿದ್ದೇನೆ. ಯಾರ್ಯಾರಿಗೆ ಏನೇನು ಅಗತ್ಯಗಳು ಉಂಟು ಎಲ್ಲವನ್ನು ಪೂರೈಸು. ನಿನ್ನ ಶುಭವು ಕೃಪೆಯು ನಿನ್ನ ಮಕ್ಕಳನ್ನು ಹಿಂಬಾಲಿಸಲಿ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೀನ್. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೊಟ್ಟಾಗ್ಯೂ ಏನು ಸಾಲದು. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ಐಕ್ಯತೆಯು ನಿಮ್ಮೆಲ್ಲರ ಸಂಗಡ ಇಂದಿಗೂ ಎಂದೆಂದಿಗೂ ಸದಾಕಾಲವು ನಿಮ್ಮ ಜೀವಿತ, ಕುಟುಂಬ, ಮನೆಗಳಲ್ಲಿ ನೆಲೆಗೊಂಡಿರಲಿ. ಆಮೇನ್. ಆಮೇನ್.